ನಮ್ಮ ಅತ್ತೆ 10 ಲಕ್ಷ ರೂಪಾಯಿ ಎಲ್ ಐ ಸಿ ದುಡ್ಡು ನಾನು ಕೇಳಿದ್ರೆ ಬರಕ್ಕಿಲ್ಲ ಬರಕ್ಕಿಲ್ಲ ಅಂತ ಹೇಳ್ತಾಳಲ್ಲ. ಅವ್ರ ಮಗಳು ತಗೆ ಏಳ್ಸೋ ಥರ ಏಳ್ಸಿದ್ರೆ ಮಗಳು ಅನ್ನೋ ಸೆಂಟಿಮೆಂಟಿಗೆನ ಕೊಟ್ಟು ಬಿಡ್ತಾಳೆ ಅಂತ ಅನ್ನಿಸ್ತದೆ. ಏನು ಸಾಯವಾಗ ಉತ್ಕೊಂಡು ಹೋಯ್ತಾಳ. ಈಗ ಸತ್ಲು ಇನ್ನು ಸತ್ ಮೇಲೆ ಅಂದ್ರೆ ಉತ್ಕೊಂಡು ತಲೆ ಮೇಲೆ ಉತ್ಕೊಂಡು ಹೋಯ್ತಾಳೆ. ಥು. ಏನೋ ಬದುಕಿದ್ದಾಗ ನಾವು ಎಂಜಾಯ್ ಏನೋ ಮಾಡ್ತೀವಪ್ಪ ಕೊಟ್ರೆ ಎಂಜಾಯ್ ಮಾಡೋಕ್ಕೂ ಕೊಡಕ್ಕಿಲ್ಲ, ನೆಮ್ಮದಿಗಿರೋಕ್ಕೂ ಕೊಡಕ್ಕಿಲ್ಲ. ಏನು ಅರ್ಥ ಹಿಂಗಂದ್ರೆ ಎಲ್ಲದಕ್ಕೂ ತಲೆನೋವು ತಲೆನೋವು ನಮ್ಗಂತೂ. ಹ್ಞೂ. ಏನು ಮಾಡೋದು? ನಮ್ಮ ಅತ್ತೆ ಎಲ್ ಐ ಸಿ ದುಡ್ಡನ್ನ ಯಾವಾಗ ತೆಗೆದುಕೊಡ್ತಾಳೆ ನಮಗೆ? ಇವತ್ತು ನಾಳೆ ಯಾವಾಗ ತೆಗೆದುಕೊಡ್ತಾಳಪ್ಪ? ತೇಜ, ತೇಜ, ತೇಜ. ಹೇಳ್ರಿ. ಹ್ಮ್. ಮನೆಯಾಗ ರೇಷನ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತಾ ಇದ್ದೆ. ರೀ, ಇವಾಗ ಯಾಕ್ರಿ ಅದೆಲ್ಲ? ನಮ್ಮ ಅಜ್ಜಿ ಸತ್ತಿರೋ ನೋವಿಗೆ ನಾನಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಟ್ಟಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ನಮ್ಮ ಅಜ್ಜಿ ಹೋಯ್ತಲ್ಲ, ನಮ್ಮ ಅಜ್ಜಿ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಈ ಟೈಮಾಗ ಬಂದ್ಬಿಟ್ಟು ರೇಷನ್ ಬಗ್ಗೆ ಮಾತಾಡ್ತಿರಲ್ವೇನ್ರಿ? ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಅಡುಗೆ ಮಾಡೋಕ್ಕೂ ಮನಸ್ಸಿಲ್ಲ, ಕುಂತ್ಕೊಳ್ಳೋಕ್ಕೂ ಮನಸ್ಸಿಲ್ಲ, ನಿಂತ್ಕೊಳ್ಳೋಕ್ಕೂ ಮನಸ್ಸಿಲ್ಲ. ನಿಮಗೆ ಗೊತ್ತೇನ್ರಿ ನಮ್ಮ ಅಜ್ಜಿ ನನಗೆ ಎಷ್ಟು ಸಹಾಯ ಮಾಡಿತ್ತು, ಏನೆಲ್ಲ ಮಾಡಿತ್ತು ಅಂತ ಹೇಳ್ಬಿಟ್ಟು ಬೇಜಾರಾಯ್ತೈತ್ರಿ. ನನ್ನ ಮೊಮ್ಮಗಳು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡವಳೆ. ಈ ಬೊಡ್ಡ ಇದು ಮೂರತ್ತು ಒಂದು ಕೆಲಸನಲ್ವಾ? ಏನಕ್ಕೆ ಹಿಂಗೆ ಆಡ್ತಾವನೆ ಈ ಬೊಡ್ಡಿ ಅಂತ. ಹ್ಞೂ, ಇಟ್ಕ ನಿಮ್ಮ ಅಜ್ಜಿ ಫೀಲಿಂಗು ಅಂತ ಹೇಳ್ಬಿಟ್ಟು ನೀನು ಫೀಲಿಂಗ್ ಮಾಡಿಕ. ನಿಮ್ಮ ಅಜ್ಜಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ಅಂತ ಹೇಳ್ಬಿಟ್ಟು 10 ಲಕ್ಷ ರೂಪಾಯಿ ಎಲ್ ಐ ಸಿ ಮಾಡಿಸ್ಬಿಟ್ಟು 10 ಲಕ್ಷ ರೂಪಾಯಿ ಇನ್ನೇನು ನಾಳೆ ನಾಡಿದ್ರಾಗ ಮನೆಗೆ ಬರ್ತೈತೆ. ನಿಮ್ಮ ಅಮ್ಮ ನಿಮ್ಮ ಅಪ್ಪ ತಗೊಂಡೋದನ್ನ ಮಜಾ ಮಾಡ್ಕೊಂಡು ಇರ್ತಾರೆ. ಆದರೆ ನಾನು ನೀನು ಮಾತ್ರ ಗುಳ ಆಡ್ಕೊಂಡು ಹಿಂಗೆ ಸಾಲ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತೀವಿ, ಮಣ್ಣು ಮಾಡ್ತೀವಿ, ಮಸಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಸಾಯ್ಬೇಕಷ್ಟೇನೆ. ಆದರೆ ಮಾಡೋರು ಮಾತ್ರ ಮಜಾ ಮಾಡ್ಕೊಂಡು ಆರಾಮಾಗಿರ್ತಾರೆ. ಎಲ್ಲ ಕಾಳ್ ನನ್ನ ಮಗನೇ. ಏನ್ರಿ 10 ಲಕ್ಷ? ಏನ್ರಿ 10 ಲಕ್ಷನ? ಲೇ ಮಂಕದಿಣ್ಣೆ, ನಿಮ್ಮ ಅಜ್ಜಿ ಎಲ್ ಐ ಸಿ ಮಾಡಿಸ್ಕೊಂಡಿದ್ಲಂತೆ ಅವಳ ಹೆಸರುಗೆ. ಸತ್ತಿದ ತಕ್ಷಣನೇನಿಯಾ ಇನ್ನೇನಾಯ್ತದೆ ಹೇಳು? ಸತ್ತಿದ ತಕ್ಷಣನೇ ನಿಮ್ಮ ಅಮ್ಮನ ಹೆಸರು ನಾಮಿನಿ ಮಾಡ್ಸೋಳೆ. ನಿಮ್ಮ ಅಮ್ಮನ ಹೆಸರು ಗೊತ್ತಾಯ್ತಂತ ನಿಮ್ಮ ಅಮ್ಮನ ಹೆಸರುಗೆ. ಗೊತ್ತಾ? ನೀನು ಒಳ್ಳೆನೇನಿಯಾ ಬೂಡತ್ತಾಗೆ. ಸುಮ್ಮನೆ ನನಗೆ ಯಾಕೆ ಅದು ಇದು ಅಂತ ಹೇಳ್ತೀನಿ ನೀನು. ಸುಮ್ಕೆ ನೀ ಹೋಗತ್ತಾಗೆ. ಹೋಗಿ ನಿಮ್ಮ ಅಮ್ಮನ ಕೇಳಿ ಇಸ್ಕೊಂಬಿಟ್ಟು ಬರೋದು ಬಿಟ್ಬಿಟ್ಟು ಏನು ಎಲ್ಲನೂ ನಿಮ್ಮ ಅಮ್ಮ ಒಬ್ಬಳೆ ತಿನ್ಕೊಂಡು ಏನು ಮಾಡ್ತಾಳೆ? ಮಗಳು ಇಂಥ ಕಿತ್ತೋಗಿರೋ ಮನೆಗವಳಿ. ಮನೆನಾಗ ಒಂದು ಟಿ ವಿ ಇಲ್ಲ, ಒಂದು ಫ್ರಿಡ್ಜ್ ಇಲ್ಲ, ಏನೂ ಇಲ್ಲ. ಆದರೂ ನಿಮ್ಮ ಅಮ್ಮಂಗೆ ಅದೆಲ್ಲ ಬೇಕಿಲ್ಲ. ಯಾಕೆ ಹೇಳು? ನಿಮ್ಮ ಅಮ್ಮರ ಮನೆಗೆ ಎಲ್ಲ ಐತಲ್ಲ. ನೋಡಮ್ಮಿ, ನಾವು ಸಂದಕ್ಕಿರ್ಬೇಕು ಅಂತ ಹೇಳಿದ್ರೆ ಏನಾರ ಒಂದು ಕಷ್ಟಪಟ್ಟು ಮಾಡಲೇಬೇಕಾಯ್ತದೆ. ನೋಡು, ನಿಮ್ಮ ಅಮ್ಮಂತಾಗ ನೈಸ್ ಮಾಡ್ತೀಯೋ, ಬಿಗ್ಸಿ ಎತ್ತುತ್ತೀಯೋ, ಬಿಗ್ಗಿಂಗ್ ಮಾಡ್ತೀಯೋ ಅದೆಲ್ಲ ಗೊತ್ತಿಲ್ಲ. 10 ಲಕ್ಷ ರೂಪಾಯಿನಾಗ ಒಂದು 5 ಲಕ್ಷ ರೂಪಾಯಿನ ನೀನು ಇಸ್ಕೊಂಬಿಟ್ಟು ಬಂದರೆ ಇರೋ ಸಾಲ ಪಾಲ ತೀರಿಸ್ಬಿಟ್ಟು ಮನೆಗೆ ಏನೇನು ಬೇಕೋ ಐಟಮ್ ತಗೊಂಡೆಲ್ಲ ನೆಮ್ಮದಿಯಾಗಿರ್ಬೋದು ನಾವು. ನೀನೀಗ ಏನಾರ ಬಿಟ್ಬಿಟ್ಟೆ ಅಂತ ಹೇಳಿದ್ರೆ ನಿಮ್ಮ ಅಮ್ಮ ಎಲ್ಲ ತಿಂದು ಬಿಸಾಕ್ತಾಳೆ ದುಡ್ಡ. ನನ್ನ ಮಗನೇ, ನನ್ನ ತಿಥಿ ಮುಗಿಲ್ಲ. ನಿನ್ನ ತಿಥಿನ ಆದಷ್ಟು ಬೇಗ ಮಾಡಿ ಮುಗಿಸ್ತೀನಿ ರೀ. ಈ ಟೈಮಾಗ ಹೋಗ್ಬಿಟ್ಟು ನಾನು ದುಡ್ಡು ಕೇಳೋದು ಸಂದಾಕಿರ್ತದ? ನಾನು ಯಾಕ್ರಿ ಹೋಗ್ಬಿಟ್ಟು ನಮ್ಮ ಅಮ್ಮನ ಕಾಸು ಕೇಳಿ? ನಮ್ಮ ಅಮ್ಮ ನೆಮ್ಮದಿಯಾಗಿರಲಿ ಬಿಡಿ, ನಾವು ದುಡ್ಕೊಂಡು ನಾವು ತಿನ್ನೋಣ. ನಮ್ಮ ಅಜ್ಜಿ ಮಗಳು ಸಂದಾಕಿರಲಿ ಅಂತ ಹೇಳ್ಬಿಟ್ಟು ಮಗಳಿಗೆ ಇಕ್ಕಿರೋ ದುಡ್ಡ ಈಗ ನಾನು ಹೋಗ್ಬಿಟ್ಟು ಕೇಳಿದ್ರೆ ಮುರ್ವದಿರ್ತದೇನ್ರಿ? ನೀವು ಸುಮ್ಕಿರಿ, ಹಿಂಗೆಲ್ಲ ನಾನು ಬಲವಂತ ಮಾಡಿ ಕೇಳು ಅಂತ ಹೇಳ್ಬೇಡ್ರಿ. ಬಬ್ಬಬ್ಬಬ್ಬ! ಅಮ್ಮ ಮಗಳು ಅದು ಏನು ಡ್ರಾಮಾ ಮಾಡ್ತಿರೋ, ಅದು ಏನು ನಾಟಕ ಆಡ್ತಿರೋ ನನಗಂತೂ ಗೊತ್ತಿಲ್ಲ. ಎಲ್ರೂ ಇಬ್ರು ಬೋಲು ನಾಟಕ ನಿಮ್ದಂತೂ. ಕಿತ್ತೋಗಿರೋ ನಾಟಕಗಳು. ನೋಡು, ನನಗಂತೂ ಮೈ ಉರ್ಸ್ಬೇಡ. ನೀನಂತೂ ಹೋಗಿ ನಿಮ್ಮ ಅಮ್ಮಂತ ಕೇಳ್ಕೊಂಡು ಇಸ್ಕೊಂಬಿಟ್ಟು ಬಾ. ನಾವು ಸಂದಾಕಿರ್ಬೋದು. ಈ ಕಿತ್ತೋಗಿರೋ ಮನೆಗೆ ಏನು ಫೆಸಿಲಿಟೀಸ್ ಇಲ್ದಿದಂಗೆ ಹೆಂಗಿರ್ತೀಯ ಹೇಳು? ನಿಮ್ಮ ಅಮ್ಮ ಏನು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲ. ನಿಮ್ಮ ಅಜ್ಜಿ ದುಡ್ಡದು. ನಿಮ್ಮ ಅಜ್ಜಿ ದುಡ್ಡಾಗೆ ಮಜಾ ಮಾಡ್ತಾಳೆ ನಿಮ್ಮ ಅಮ್ಮ. ನಿಮ್ಮ ಅಪ್ಪನೂ ಅಷ್ಟೇ. ಇನ್ನೇನು ಇಬ್ಬಿಬ್ರು 3 ಜನ ಮಕ್ಳವ್ರ? ಇರೋಳು ಒಬ್ಳೆ ನೀನು ತಾನೇ? ನೀನು ಆರಾಮಾಗಿರ್ಬೋದು ತಾನೇ? ಆದರೂ ಈ ಟೈಮಾಗ ಹೋಗ್ಬಿಟ್ಟು ಹಂಗೆ ಕೇಳೋ ಚೆನ್ನಾಗಿರಲ್ಲ ರೀ. ನಮಗೆ ಕಷ್ಟನೇ ಐತೆ. ನಮ್ಮ ಅಮ್ಮಗೆ ನನ್ನ ಮೇಲೆ ಪ್ರೀತಿ ಐತೆ. ನಮ್ಮ ಅಮ್ಮ ಬೇಡ ಅಂದ್ರೂ ನನಗೆ ಕೊಡ್ತದ್ರಿ. ನಮ್ಮ ಅಮ್ಮ ನನಗೆ ಕೊಡ್ದಂಗೆ ಏನು ಮಾಡ್ತದೆ? ಕೊಟ್ಟೆ ಕೊಡ್ತದೆ. ನೀವು ಸುಮ್ಕಿರಿ, ಕೇಳು ಅಂತ ಹೇಳ್ಬಿಟ್ಟು ಬಲವಂತ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ಅಮ್ಮ ನನ್ನ ಮೇಲೆ ಪ್ರೀತಿ ಇದ್ದರೆ ನನಗೂ ಬೇಕಾದ್ರೆ ಏನಾರ ಸಾಮಾನು ಇಲ್ಲ ಒಡವೆನೋ ಗಿಡವೆನೋ ಏನಾರ ಕೊಡಿಸ್ತದೆ. ಸರಿನಾ? ಈಗ ಸುಮ್ಮನೆ ಯಾಕೆ ಮಾತಾಡಬೇಕು ರೀ? ಅಂಗಡಿಗೆ ಹೋಗ್ಬಿಟ್ಟು ಮಗಿಗೆ ಸೊರಿ ಮುಗ್ದೋಗ್ಬಿಟ್ಟೈತೆ. ಹೋಗಿ ಒಂದು ಸೊರಿ ಪ್ಯಾಕೆಟ್ನ ತಗೊಬಿಟ್ಟು ಬನ್ನಿ, ಹಂಗೆ ತಿನ್ನಿಸ್ತೀನಿ. ಇಂಥವು ಮಾತ್ರ ನನ್ನ ತಕ್ಬಿಟ್ಟು ಬಂದ್ಬಿಟ್ಟು ಕೇಳ್ಬಿಟ್ಟು ನೀನು. ನನ್ನ ತಗ ಬಂದ್ಬಿಟ್ಟು ಸರಿ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕೇಳ್ಬಿಟ್ಟು ನೀನು. ನಾನು ನಿಂಗೆಲ್ಲ ಇಡಿಸ್ತೀನಿ ನಿನಗೆಲ್ಲನೂ. ನೀನೇನು 10 ರೂಪಾಯಿನೂ ತಂದ್ಬಿಟ್ಟು ನೀನೇನು ಕೊಡಕ್ಕೆ ಹೋಗ್ಬೇಡ ನೀನು. ಎಲ್ಲ ನನಗೇನೇ ಹೇಳು. ಎಲ್ಲರೂ ಎಂಥ ಸಂದಾಗ ಬಾಳ್ಮೆ ಮಾಡ್ತಾವ್ರಿ. ನಮ್ಮದು ಐತಿ. ಎಂಟಿ ಮನೆಯಿಂದ ತಗೊಬಿಟ್ಟು ಬಂದ್ಬಿಟ್ರೆ ದೊಡ್ಡ ಸ್ವರ್ಗ ನಾಶ ಹೋಗ್ಬಿಡ್ತೀವಿ ಅನ್ನಂಗೆ ಮಾತಾಡ್ತಾರೆ. ಅದು ಏನು ಮಾಡ್ತೀವಿ ಮಾಡ್ಕೊ ಹೋಗು. ನಾನು ಸುಮ್ಮನೆ ತಿಕ್ಲೋತಿಸ್ಬೇಡ. ನನ್ನ ತಕ್ಕ ಕಾಸಿಲ್ಲ. ನಾನು ಪಾನಿಪುರಿ ಅಂಗಡಿ ಎಲ್ಲ ಮಾಡ್ಬೇಕು ಇವಾಗ. ನಿಮ್ಮ ಅಜ್ಜಿ ಸತ್ತಿರೋದು ತಿಥಿ ಆಗಂಟ ಮಾಡಂಗಿಲ್ವಲ್ಲ, ಅದಕ್ಕೆ ಸುಮ್ಮನೆ ಇದ್ದೀವಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಶುರು ಮಾಡ್ಬಿಡ್ತಿದ್ದೆ. ಏನು ಮಾಡೋದು? ನಮ್ಮ ಅಮ್ಮನ ಹೋಗ್ಬಿಟ್ಟು ಕೇಳಿದ್ರೆ ಮುರ್ವದಿ ಇರ್ತದ? ನಮ್ಮ ಅಮ್ಮಂತ ಕೇಳಕನ ಆಯ್ತದ? ಅಜ್ಜಿಗೆ ಅಮ್ಮನ ಪ್ರೀತಿಯಿಂದ ಕೊಟ್ಟೋಗಿರೋದು. ಈ ಬಿಕ್ನಾಸಿಗೆ ಹೇಳ್ದೆ ನಾನು, ಈ ಲೋಪರ್ನ ನಂಬೇಡ ಅವತ್ತೇ ಬಿಡು ಅಂದರೆ ಆ ಸಾವುಕಾರು ಮಗನ ಬಿಟ್ಬಿಟ್ಟು ಈ ನನ್ನ ಮಗನ ಕಟ್ಕೊಬಿಟ್ಟು ಒಳ್ಳೆ ವ್ಯತ್ಯ ಆಗೋಗ್ಬಿಟ್ಟೈತೆ. ಈ ಮೂದೇವಿ ಕಣ್ಣು ಕಾಣೋದು ಯಾವಾಗ, ನಾನು ಬೈಯೋದು ಯಾವಾಗ ಹೋಗತ್ತಾಗೆ. ನನಗಂತೂ ಲಟ ಒಂದೊಂದು ಈಗ ಸೈಲೆಂಟಾಗಿರಬೇಕು ಅಂದರೆ ನನಗೆ ಆಗೋದೇನೇ ಇಲ್ಲ. ನನಗಂತೂ ಸುಮ್ಕೇನಿಯ ಮೈಯೆಲ್ಲನೂ ಹಂಗೇನಿಯ ಉರಿಸ್ಬಿಡ್ತಾಳೆ. ಹೋಗು, ನಿಮ್ಮಮ್ಮ ಸಂದಕ್ಕಿರಲಿ ಅಂತ ಹೇಳ್ಬಿಟ್ಟು ನಾನು ಕೊಟ್ಟೆ, ನೀನು ತಗೊಬಂದು ಇವನ್ ಬಾಯಿಗೆ ಹಾಕ್ತೀಯಾ? ಈ ನನ್ನ ಮಗನ ತಿಥಿ ಮಾಡ್ತೀನಿ. ನನ್ನ ತಿಥಿ ಮುಗಿಯೋ ಅಷ್ಟೊತ್ತಿಗೆ ನೋಡ್ತಾ ಇರು.
ಅಯ್ಯೋ ಇವಳು ಕಣ್ಣು ಕಾಣಂಗ್ ಮಾಡಪ್ಪ. ಇವಳು ಬಾಯಿಗೆ ಅಕ್ಕಿ ಕಳಾಕ ಎಲ್ಲ ಹಾಳು ಮಾಡ್ಕೊಂಡ್ಳು ಜೀವನನ. ಈಗ ನೋಡಿದ್ರೆ ಹಿಂಗೆ ಹೆಂಗೆ ಹೆಂಗೋ ಆಡ್ತಾವಳೆ, ಯೋಚನೆ ಮಾಡ್ತಾವಳೆ. ಅಯ್ಯೋ ದೇವ್ರೇ. ಅಮ್ಮ, ಯಾಕಮ್ಮಿ ಒಬ್ಳೆ ಬಂದಿದ್ಯಾ? ಮಗ ಎಲ್ಲಿ? ಮಗ ಮನೆ ಕಂಡಿತ್ತು. ನನ್ನ ಗಂಡನೂ ಮನೆ ಕತ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಮಗಿ ಪಕ್ಕದಾಗೆ ಮನೆ ಕಂಡಿದ್ದ. ನಾನು ಅದಕ್ಕೆ ಸುಮ್ಮನೆ ನಿನ್ನ ನೋಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ ಕಣಮ್ಮ. ಅಮ್ಮ ಉಂಡ ಇಲ್ವಾ? ಹ್ಞೂ ಕಣಮ್ಮಿ, ಬಿಡ್ಬೇಕಲ್ಲ ನಿಮ್ಮ ಪದ್ದು ಚಿಕ್ಕಮ್ಮ. ಅಯ್ಯೋ ತಿನ್ನು 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 ಅಂತ ತಂದು ಬಡಿಸ್ತೈತೆ. ಯಾವ ಜನ್ಮದ ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ. ಎಷ್ಟೆಲ್ಲ ಸಹಾಯ ಮಾಡ್ತು ಗೊತ್ತಾ? ನನಗೆ ನೀವು ಒಂಥರ ಅನ್ನಿಸ್ತೈತೆ. ಎಂಥ ಕೆಲಸ ಮಾಡ್ಬಿಟ್ಟೆ ನಾನಂತೂ ಮೊದಲೆಲ್ಲ ದುರಂಕಾರ ಕೊಟ್ಬಿಟ್ಟು ಅಂತ ಹೇಳ್ಬಿಟ್ಟು. ಮತ್ತೆ ನೀನು ಉಂಡ ಇಲ್ವಾ? ಏನು ಉಣ್ಣೋದೋ ಏನು ಬಿಡೋದೋ ಬಿಡಮ್ಮ. ನಮ್ಮ ಮನೆಗೂ ತಿನ್ನೋಕ್ಕೂ ಉಣ್ಣೋಕ್ಕೂ ಕಾಸಿಲ್ಲ. ಒಂದು ಫ್ರಿಡ್ಜ್ ಇಲ್ಲ, ಒಂದು ಟಿ ವಿ ಇಲ್ಲ, ಮನೆಯಾಗ ಏನೂ ಇಲ್ಲ. ಹಾಳೆ ಮನೆಯಾಗ ಇರಬೇಕು ಅಂದರೆ ಬೇಸರ ಆಯ್ತದೆ. ನಾನು ಒಂದು ಇದೇ ಮನೆಗೆ ಇರ್ತೀನಿ ಅಂತ ಹೇಳಿದ್ರೆ ಅಪ್ಪ ಬಿಡಾಕಿಲ್ಲ. ಏನಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈಚೆ ಕಡೆ ಕಳಿಸ್ಬಿಟ್ಟೈತೆ. ಆ ಮನೆಯಾಗ ಏನೂ ಇಲ್ಲ ಕಣಮ್ಮ, ಬೇಜಾರಾಯ್ತದೆ ನನಗೂ. ಏನು ಮಾಡೋದು ಅಂತಲೇ ನೀ ಗೊತ್ತಾಯ್ತಿಲ್ಲ ಕಣಮ್ಮ. ಮಗ ನಡೆಸ್ಬೇಕು, ಅಡುಗೆ ಮಾಡಬೇಕು, ತಿನ್ನಬೇಕು, ಮನಸ್ಸೇ ಬರೋಕ್ಕಿಲ್ಲ ಕಣಮ್ಮ. ಅಯ್ಯೋ ಮಮ್ತಿ, ನಿನ್ನ ಅಳಿಯಂಗೆ ಮಾತ್ರ ಕೊಡಬೇಡ್ವೇ, ನೀನು ಸಂದಕ್ಕಿರು ಅಂತ ಕೊಟ್ಟಿರೋದು. ನಿನ್ನ ಅಳಿಯ 3 ದಿನ ಮುಳುಗಿಸ್ ತೇಳಿಸ್ಬಿಡ್ತಾನೆ ಕಣಮ್ಮಿ. ಈ ಮುದುಕಿ ಮತ್ತೆ ಕೇಳು, ನನ್ನ ಮಗನ ಬಿಟ್ಬಿಡು. ಅಳಿ ಎಲ್ಲ ಮನೆ ತೊಳಿಯ ನನ್ನ ಮಗ ಅವನು. ಏನಾರ ನಿನ್ನ ಖರ್ಚಿಗೆ ಅಂತಿಕ್ಕ ನೀನು. ಜೀವನದಾಗ ಯಾರ್ಯಾರು ಇರ್ತಾರೋ, ಯಾವಾಗ ಯಾರ್ಯಾರು ಹೋಯ್ತಾರೋ ಅಂತ ಹೇಳ್ಬಿಟ್ಟು ನನ್ನ ಮಗಳು ಜೀವನ ಮಾಡ್ಕೊಂಡು ಹೋಗ್ಲಿ ಅಂತ 10 ಲಕ್ಷ ರೂಪಾಯಿ ಕಷ್ಟಪಟ್ಟು ನಾನು ಮಾಡಿದ್ದೀನಿ ಎತ್ಕೊಂಡಿದ್ದಂಗೆ. ಇವಳು ಫ್ರಿಡ್ಜು ಟಿ ವಿ ಅಂತ ಕುಂತಾಳಲ್ಲ ಮೂದೇವಿದು. ಇದಕ್ಕೆ ಮೊದಲು ಪರ್ಕೆ ತಗೊಂಡು ಬಾರಿಸ್ಬೇಕು ಇದಕ್ಕೆ, ಈ ಮೂದೇವಿಗೆ ಮೊದಲು. ಅಯ್ಯೋ ಅಮ್ಮಿ, ಅನುಸರಿಸ್ಕೊಂಡು ಹೋಗ್ಬೇಕು ನಾವು. ಮೊದಲನೇ ಸಲ ಎಲ್ಲ ಇದ್ದಾಗ ನಮ್ಗೇನಾದರೂ ಇತ್ತ ಹೇಳು? ನಮಗೂ ನಮ್ಮ ತಗೊಂಡ್ರೆ ಏನೂ ಇರಲಿಲ್ಲ. ಹಂಗೋ ಹಂಗೋ ನಮ್ದು ಕಷ್ಟ ಇತ್ತು. ಎಲ್ಲ ಸೊರೋಗ್ಲಿಲ್ವ ನಮ್ಮಿ? ಸೊರೈತದೆ ಸುಮ್ಕಿರು, ಯಾಕೆ ಯೋಚನೆ ಮಾಡ್ತೀಯ? ನಿಮ್ಮ ಅಪ್ಪ ನಿಮ್ಮನ್ನ ಮನೆ ಬಿಟ್ಟು ಕಳಿಸಿದ್ರು ಜವಾಬ್ದಾರಿ ಬರಲಿ ಅಂತ ಹೇಳ್ಬಿಟ್ಟು ಕಳಿಸಿರ್ತಾನೆ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಉದ್ದೇಶಕ್ಕೂ ಕಳಿಸಿರಕ್ಕಿಲ್ಲ. ಅವನಿಗೂ ಒಳಿಯಂಗೂ ಜವಾಬ್ದಾರಿ ಬರಲಿ ಅಂತ ಹೇಳ್ಬಿಟ್ಟು ಏನೋ ಒಂದು ವಿಚಾರಕ್ಕೆ ಕಳಿಸ್ಬಿಟ್ಟಿರ್ತಾನೆ ಅಷ್ಟೇನೇ ಬಿಡು. ನೀನೇನು ಯೋಚನೆ ಮಾಡಬೇಡಮ್ಮಿ, ಎಲ್ಲ ಒಳ್ಳೇದಾಯ್ತದೆ. ಇರೋಳೊಬ್ಳು ಮಗಳು, ನೀನು ಸಂದಕ್ಕಿರ್ಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಹ್ಞೂ ಕಣಮ್ಮ. ಅಜ್ಜಿದೇನೋ 10 ಲಕ್ಷ ರೂಪಾಯಿ LIC ದುಡ್ಡು ಏನೋ ಬರ್ತದಂತೆ. ನನ್ನ ಗಂಡಂಗೆ ಅಂತಿದ್ದ, ನಿಮ್ಮ ಅಮ್ಮನಿಗೆ ಬರ್ತದೆ 10 ಲಕ್ಷ ರೂಪಾಯಿ ಕಾಸು ಬರ್ತದೆ ನಿಮ್ಮ ಅಮ್ಮಂದು, ಹಂಗೆ ಹಿಂಗೆ ಅಂತ. ಹೌದಾ, ಸರಿ ಬಿಡು ಆಯಿತು ಅಂತ ಹೇಳ್ದೆ. ನಾನೇನು ಶಾನೆ ಮಾತಾಡೋಕೆ ಹೋಗಲಿಲ್ಲ ಕಣಮ್ಮ. ಅವನು ಅಷ್ಟೇ ಏನು ಹೇಳಲಿಲ್ಲ, ಹಿಂಗೆ ಬರ್ತದಂತೆ ಕಾಸು ಅಂತ. ಸರಿ ಬಿಡಪ್ಪ ಅಂತಂದೆ. ನೋಡಮ್ಮ, ಅಜ್ಜಿ ಎಲ್ಲ ನಿನ್ನ ಹೆಸರು ಮಾಡಿಸಿರೋದು. ನಿನ್ನ ಮ್ಯಾಲೆ ಎಷ್ಟು ಪಿರುತಿ ಐತಲ್ವೇ ನಮ್ಮ ಅಜ್ಜಿಗೆ ಪಾಪ. ಹ್ಞೂ ಕಣಮ್ಮಿ, ನಮ್ಮ ಅಮ್ಮನ ಕಳ್ಕೊಂಡು ಭಾಳ ನೋವಾಯ್ತೈತೆ. ನಿನ್ನ ಗಂಡು ಬಂದು ಅಂದ ಬುಡಿಸ್ಕೊಬಿಟ್ಟು ಬರೋಣ ಬಾ ಅಂತ. ಅಯ್ಯೋ ನನಗೀಗ ಮನಸ್ಸಿಲ್ಲ ಕಣವ, ಹೊರಕ್ಕಾಗಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಕಳಿಸ್ದೆ. ನಮ್ಮ ಅಮ್ಮನ ಕಳ್ಕೊಂಡಿವ್ನಿ, ಇನ್ನು ಎಲ್ಲಿಂದ ಬರ್ತದೆ ಹೇಳು ಮನ್ಸು? ನನಗೂ LIC ದುಡ್ಡು ಎತ್ಕೊಬಿಟ್ಟು ಬರೋಷ್ಟು. ನಿಮ್ಮ ಅಪ್ಪನೂ ಇವಾಗ ಏನು ಬೇಡ ಸುಮ್ಕೆ ನಿಧಾನಕ್ಕೆ ಹೋಗ್ಬಿಟ್ಟು ತಗೊಬಿಟ್ಟು ಬರೋನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ನಾನು ಅತ್ತಕ್ತಿ ಅಪ್ಪಗೆ ಸುಮ್ಕೆ ಆಗೋಗ್ಬಿಟ್ಟೆ. ನಾನು ಇನ್ನು ಯಾಕೆ ಬಿಡುವತ್ತ ಅಂತ ಹೇಳ್ಬಿಟ್ಟು. ಲೇ ಮಗಳೇ ಮಮ್ತಿ, ನಿನ್ನ ಮಕ್ಕಳನ್ನ ಮಾತ್ರ ನಂಬಿಟ್ಟು ಕೊಡಕ್ಕೆ ಹೋಗ್ಬೇಡ. ಇವಳು ಅವನು ನಾವ್ರಂಗೆ ಆಟ ಆಡ್ತಾರೆ ಇಬ್ರು ಮಜಾ ಮಾಡೋರೇನೇ, ಕಷ್ಟಪಡೋರು ಒಬ್ರು ಇಲ್ಲ. ಮಗಳು ಅಂತ ಮಾತ್ರ ಕೊಡಬೇಡ. ಈ ದರ್ಬೇಸಿಗೆ ಎಲ್ಲ ಹಾಳು ಮಾಡ್ಕೊಬಿಡ್ತವೆ. ಸರಿ ಕಣಮ್ಮ, ದುಡ್ಡು ತಗೊಬಿಟ್ಟು ಬರೋಕೆ ಹೋಗ್ಬೇಕಾದ್ರೆ ನಂಗೂ ಹೇಳು. ತಿಥಿ ಆದ್ಮೇಲೆ ಅಲ್ವಾ ನಾನು ಬತ್ತೀನಿ, ನಾನು ಓಡಾಡ್ಕೊಂಬಿಟ್ಟು ಬರ್ಬೋದಲ್ವಾ? ತಿಥಿ ಆದಮೇಲೆ ಬತ್ತೀನಿ ಕಣಮ್ಮ, ಒಂದು ಮಾತಂಗನ್ನು. ಹ್ಞೂ ಸರಿ ಹೇಳಮ್ಮಿ, ಹೋಗ್ಬೇಕಾದ್ರೆ ಹೇಳ್ತೀನಿ. ಸದ್ಯ ತಿಥಿ ಕೆಲಸ ಎಲ್ಲ ಮಾಡಬೇಕು. 11 ದಿನಕ್ಕೆ ತಿಥಿ ಅಲ್ವಾ? ತಿಥಿ ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ಆಮೇಕಿಂದ ನೋಡಂತಾಗ. ಸರಿನಮ್ಮ.